ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಾಮ್. ಪ್ರಿಯಾಂಕಾ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಲ್ಯಾಪ್ಟಾಪ್ ಅನ್ನು ನೋಡುತ್ತಿದ್ದಳು. ಪ್ರಿಯಾ, ಬಾರೆ, ಹೊಟ್ಟೆ ತುಂಬ ಹಸಿತಾ ಇದೆ. ಲೇಟ್ ಆದರೆ ಮತ್ತೆ ಕ್ಯಾಂಟೀನ್ ಕ್ಲೋಸ್ ಮಾಡ್ತಾರೆ. ಎದ್ದು ಬಾರೆ ಬೇಗ ಎಂದಳು ಸ್ಫೂರ್ತಿ. ಕಿರುಚಬೇಡ ಅಂತ ಸ್ಫೂರ್ತಿಯ ಮುಖವನ್ನು ನೋಡದೆ ಹೇಳಿದಳು ಪ್ರಿಯಾಂಕಾ. ನಾನಿಲ್ಲಿ ಗಂಟಲು ಕಿತ್ತೋಗೋ ಥರ ಕಿರ್ಚುತ್ತಿದ್ದರೆ ಅಷ್ಟು ಡೀಪಾಗಿ ಏನೇ ನೋಡ್ತಿದೀಯಾ ಅಂತ ಕೇಳುತ್ತಾ ಲ್ಯಾಪ್ಟಾಪ್ನ ಮತ್ತೆ ಪ್ರಿಯಾಂಕಾಳ ಮುಖವನ್ನು ನೋಡಿದಳು ಸ್ವಪ್ನ. ಪ್ರಿಯಾಂಕಾ ಇಂಟ್ರೆಸ್ಟ್ ಆಗಿ ಸೀರಿಯಲ್ ನೋಡ್ತಾ ಅವಳಷ್ಟಕ್ಕೆ ಅವಳೇ ಮುಸಿ ಮುಸಿಯಾಗಿ ನಗೆದುಕೊಳ್ಳುತ್ತಿದ್ದಳು. ಹಬ್ಬಾ, ಇಷ್ಟು ಸರಿ ನೋಡ್ತೀಯೇ ಅದೇ ಎಪಿಸೋಡನ್ನು ಇಂದು ತಲೆ ಚಚ್ಚಿಕೊಳ್ಳುತ್ತಾ ಕೇಳಿದಳು ಸ್ವಪ್ನ. ಎಷ್ಟು ಸಾರಿ ನೋಡಿದರೂ ಇನ್ನೂ ನೋಡಬೇಕನ್ನಿಸ್ತಿದೆ ಕಣೆ. ಐ ಲವ್ ದಿಸ್ ಸೀರಿಯಲ್. ಹರ್ಷ ನೋಡು, ಪದ್ಮಿನಿಗೆ ಎಷ್ಟು ರೊಮ್ಯಾಂಟಿಕ್ಕಾಗಿ ಪ್ರಪೋಸ್ ಮಾಡ್ತಿದ್ದಾನೆ. ಹರ್ಷ ಫಸ್ಟ್ ಟೈಮ್ ಪದ್ಮಿನಿಯನ್ನು ರೆಡ್ ಸ್ಯಾರಿಯಲ್ಲಿ ನೋಡಿ ಫ್ಲ್ಯಾಟ್ ಆಗೋಗಿ ಆಫೀಸಿಗೂ ಹೋಗೋದನ್ನು ಮರೆತು ಹೇಗೆ ಪದ್ಮಿನಿ ಹಿಂದೆ ಸುತ್ತುತ್ತಿದ್ದಾನೆ. ನನ್ನ ಡ್ರೀಮ್ ಬಾಯ್ ಎಲ್ಲಿದ್ದಾನೋ ಅವನು ನನಗೆ ಇದೇ ರೀತಿ ಪ್ರಪೋಸ್ ಮಾಡ್ತಾ ನನ್ನ ಹಿಂದೆನೇ ಸುತ್ತುತ್ತಾ ಈ ಸೀರೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯ ಗೊತ್ತಾ. ಆಕಾಶದಲ್ಲಿರುವ ಚಂದ್ರ ತಪ್ಪೋಗಿ ಭೂಮಿಯ ಮೇಲೆ ತಿರುಗಾಡುವ ಥರ ಎಂದು ನನ್ನನ್ನು ಹೊಗಳ್ತಾ ಇದ್ರೇ ಸಾಕು ಸಾಕು ಬೇಬಿ, ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತಿಲ್ವಾ? ಸುಮ್ಮನಿರೇ ನೀನು, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡ, ಫ್ಲೋ ಮಿಸ್ ಆಗುತ್ತೆ, ಹೇಳಲು ಬಿಡು. ಅಷ್ಟಕ್ಕೂ ನನಗೇನು ಕಡಿಮೆ ಹೇಳೆ. ಪದ್ಮಿನಿ ಎಷ್ಟು ಅಲ್ಲದಿದ್ದರೂ ನನ್ನ ಮೇಲೇನು ಸಣ್ಣ ಸಣ್ಣ ಕವಿತೆಗಳು ಬರೆಯಬಹುದು. ಇನ್ನು ಸಾಕು ನಿಲ್ಲಿಸೆ. ಅದು ಸೀರಿಯಲ್ ಕಣೆ, ರಿಯಲ್ ಅಲ್ಲ. ಅದರಿಂದ ಹೊರಗಡೆ ಬಾ. ನೀನು ಒಬ್ಬಳು ಕಣೆ ನನ್ನ ಕನಸುಗಳಿಗೆ ನೀರು ಚೆಲ್ಲೋಕೆ ಎಂದು ತಲೆ ಹಿಡಿದುಕೊಂಡಳು ಪ್ರಿಯಾಂಕಾ. ಅಷ್ಟರಲ್ಲೇ ಹಾಯ್ ಗರ್ಲ್ಸ್ ಎಂದು ಚಂಗು ಅಂತ ಓಡಿ ಬಂದಳು ನಿವೇದಿತಾ. ಏನಮ್ಮ ಬರ್ತ್ಡೇ ಗರ್ಲ್, ಬೆಳಗ್ಗೆ ಹೋದವಳು ಈಗ ಬರ್ತಿದ್ದೀಯಾ, ಹೇಗೆ ನಡೆಯಿತು ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಎಂದಳು ಸ್ವಪ್ನ. ಟಟ್ಟಡಾಯ್, 20th ಬರ್ತ್ಡೇಗೆ 20 ಗಿಫ್ಟ್ಸ್ ಅಂತ ಹೇಳಿ ಅವಳ ಹುಡ್ಬಿ ಕೊಟ್ಟ ಗಿಫ್ಟ್ಸ್ ಎಲ್ಲ ಮುಂದೆ ಹಾಕಿ ತೋರಿಸಲು ಸ್ಟಾರ್ಟ್ ಮಾಡಿದಳು. ಅದರಲ್ಲಿ ಟೆಡ್ಡಿ ಬೇರ್, ಮೊಬೈಲ್, ಹಾಟ್ ಪಿಲ್ಲೋ, ಚಾಕ್ಲೇಟ್, ಫೋಟೋ ಫ್ರೇಮ್, ಇನ್ನೂ ಎಕ್ಸೆಟ್ರಾ ಇದ್ದವು. ಇವನ್ನೆಲ್ಲ ಕಣ್ಣುಗಳು ಬಿಟ್ಟುಕೊಂಡು ನೋಡ್ತಾ ಪ್ರಿಯಾಂಕಾ ತನ್ನ ಮನಸ್ಸಿನಲ್ಲಿ ನನ್ನ ಡ್ರೀಮ್ ಬಾಯ್ ಎಲ್ಲಿದ್ದಾನೋ, ಯಾವಾಗ ನನಗೆ ಗಂಡನಾಗಿ ನನ್ನ ಲೈಫ್ನಲ್ಲಿ ಬರ್ತಾನೋ, ನಾನು ಯಾವಾಗ ಈ ರೀತಿಯಾಗಿ ಗಿಫ್ಟ್ಸ್, ಚಾಕ್ಲೇಟ್ಸ್, ಸಿನಿಮಾಗಳು, ಕಳ್ಳ ಮುದ್ದುಗಳು, ಅಡುಗೆ ಮನೆ ಸರಸಗಳು ಇವನ್ನೆಲ್ಲ ಯಾವಾಗ ಅನುಭವಿಸುತ್ತೇನೋ ಅಂತ ಗಡ್ಡದ ಕೆಳಗೆ ಕೈ ಇಟ್ಟುಕೊಂಡು ಆಕಾಶದಲ್ಲಿ ಹಾರಾಡುತ್ತಾ ಕನಸು ಕಾಣುತ್ತಿದ್ದಳು. ಹುಷಾರು ಕಣೆ, ಜಾಸ್ತಿ ಹಾರಾಡಬೇಡ, ಅಪ್ಪಿತಪ್ಪಿ ಕೆಳಗಡೆ ಬಿದ್ದರೆ ಮುಖ ಮೂತಿ ಸಮ ಆಗೋಗುತ್ತೆ ಎಂದಳು ಸ್ಫೂರ್ತಿ. ಹೋಗೆ ಹೊಟ್ಟೆ ಕಿಚ್ಚೋಳೆ ಅಂತ ಮುಖ ಮುನಿಸಿಕೊಂಡು ಹೊಟ್ಟೆ ಹಸಿವು ಸಹ ಮರೆತು ಹೋಗಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಕನಸಿನಲ್ಲಿ ದೂರಿದಳು ಪ್ರಿಯಾಂಕಾ. ಎಲ್ಲ ಹೆಣ್ಣು ಮಕ್ಕಳ ತರಾನೇ ಇವಳೂ ಸಹ ತನ್ನ ಬಾಳ ಸಂಗಾತಿಯ ಮೇಲೆ 100 ಕನಸುಗಳನ್ನು ಕಟ್ಟಿಕೊಂಡು ಅವನಿಗಾಗಿ ಕಾಯುತ್ತಿದ್ದಳು. ದಿನಗಳು ನಿಮಿಷಗಳಂತೆ ಕಳೆದು ಹೋದವು. ಪ್ರಿಯಾಂಕಾಳ ಓದು ಮುಗಿದು ರಾಜೇಶ್ ಎಂಬ ಸಾಫ್ಟ್ವೇರ್ ಜೊತೆ ಮದುವೆ ಫಿಕ್ಸ್ ಆಯಿತು. ರಾಜೇಶನು ನೋಡಲು ಜಿಮ್ ಬಾಡಿ ಹಾಕಿಕೊಂಡು ಬೆಳ್ಳಗೆ ಇರೋ ಥರ ಕಾಣುತ್ತಿದ್ದನು. ಮತ್ತೆ ಅವನು ಕಳಿಸುತ್ತಿರುವ ಮೆಸೇಜ್ಗಳು ಹಾಗೂ ಕವಿತೆಗಳಿಗೆ ಇವಳು ಫಿದಾ ಆಗೋದಳು. ಇವನೇ ನನ್ನ ರಾಜಕುಮಾರ, ನನ್ನ ಡ್ರೀಮ್ ಬಾಯ್ ಎಂದು ಅವಳ ಮನಸ್ಸು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿತು. ಮದುವೆ ಬಹಳ ಚೆನ್ನಾಗಿ ನಡೆಯಿತು. ಪ್ರಿಯಾಂಕಾ ಮೊದಲ ರಾತ್ರಿಯ ಬಗ್ಗೆ ಬೆಟ್ಟದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಬಿಳಿ ಸೀರೆ ಹುಟ್ಟುಕೊಂಡು ಅಪ್ಸರಸೆ ಥರ ರೆಡಿಯಾದಳು. ನನ್ನ ಹಂತವನ್ನು ನೋಡಿ ರಾಜೇಶ್ ಫ್ಲಾಟ್ ಆಗೋಗಿ ಅದೆಷ್ಟು ಹೊಗಳುತ್ತಾನೋ. ಕವಿತೆಗಳು ಬರೆದರೂ ಆಶ್ಚರ್ಯವಿಲ್ಲ. ರಾತ್ರಿ ಎಲ್ಲ ನನ್ನ ಜೊತೆ ಅದೆಷ್ಟು ಮಾತುಗಳು ಹೇಳುತ್ತಾನೋ ಅಂತ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನೋಡಿದ ರೊಮ್ಯಾಂಟಿಕ್ ಸೀನುಗಳೆಲ್ಲ ಅವಳ ತಲೆಯಲ್ಲಿ ಓಡಾಡುತ್ತಿದ್ದವು. 100 ಕನಸುಗಳನ್ನು ಕಟ್ಟಿಕೊಂಡು ಹಾಲಿನ ಲೋಟದೊಂದಿಗೆ ರೂಮಿನೊಳಗೆ ಹೆಜ್ಜೆ ಇಟ್ಟಳು ಪ್ರಿಯಾಂಕಾ. ರೂಮ್ ಎಲ್ಲ ನಿಶಬ್ದವಾಗಿದೆ. ರಾಜೇಶನ ಕಣ್ಣುಗಳು ಆಸೆಯಿಂದ ಇವಳನ್ನೇ ನೋಡುತ್ತಿವೆ. ಅವನ ನೋಟಕ್ಕೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಪ್ರಿಯಾಂಕಾ. ರಾಜೇಶ್ ಪ್ರಿಯಾಂಕಾಳ ಹತ್ತಿರ ಏನೂ ಮಾತನಾಡದೆ ಇದ್ದಕ್ಕಿದ್ದಂತೆ ಅವಳನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಅಂದುಕೊಳ್ಳದ ಈ ಅನುಭವದಿಂದ
ಅವಳ ಮನಸ್ಸಿಗೆ ಸ್ವಲ್ಪ ಬೇಸರವಾದರೂ ಈ ಮದುವೆ ಕೆಲಸಗಳಲ್ಲಿ ಸುಸ್ತಾಗಿರಬಹುದು. ಅದೂ ಅಲ್ಲದೆ ಇದು ಮೊದಲ ಸಲ ಅಲ್ಲವೇ, ಎಲ್ಲರೂ ಹೀಗೆ ಇರ್ತಾರೇನೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನಾದಳು. ನಂತರ ನಡೆಯುವ ಹನಿಮೂನ್ ಟ್ರಿಪ್ ಬಗ್ಗೆ ಮತ್ತೆ ನೂರಾರು ಕನಸುಗಳು. ಎಲ್ಲಿಗೆ ಕರೆದುಕೊಂಡು ಹೋಗಬಹುದು? ಶಿಮ್ಲಾ, ಊಟಿ ಅಥವಾ ಸಿಂಗಪೂರ್, ಹೀಗೆ ಏನೇನೋ ಊಹಿಸಿಕೊಂಡಳು ನಮ್ಮ ಪ್ರಿಯಾಂಕಾ. ಹಾಗೆ 3 ವಾರಗಳು ಕಳೆದು ಹೋದವು. ಲೋ ರಾಜೇಶ, ನಾಳೆ ನಿನಗೆ ರಜಾ ಇರುತ್ತೆ ಅಲ್ವಾ? ಸೊಸೆನ ಕರ್ಕೊಂಡು ಎಲ್ಲಾದರೂ ಹೋಗಿ ಬನ್ನಿ ಎಂದರು ರಾಜೇಶನ ತಂದೆ. ಪ್ರಿಯಾಂಕಾ ಮಾವನವರ ಮಾತುಗಳನ್ನು ಕೇಳಿ, ಅಮ್ಮಯ್ಯ, ನಾಳೆಯಾದರೂ ನಮಗೆ ಪ್ರೈವಸಿ ಸಿಗುತ್ತದೆ ಅಂತ ಖುಷಿಪಟ್ಟಳು. ಇವತ್ತು ಸಿನಿಮಾ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ಬರಬಹುದು ಅಂತ ಏನೇನೋ ಊಹಿಸಿಕೊಂಡು ಬೈಕ್ ಹತ್ತಿದಳು. ಒಂದು 20 ನಿಮಿಷಗಳ ನಂತರ ಗಣಪತಿ ದೇವಾಲಯದ ಹತ್ತಿರ ಬೈಕ್ ನಿಲ್ಲಿಸಿದನು ರಾಜೇಶ್. ಯಾವುದಾದರೂ ಸಿನಿಮಾಗೋ, ಶಾಪಿಂಗೋ ಅಥವಾ ಲಾಂಗ್ ಡ್ರೈವೋ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡ್ರೆ ಇದೇನಿದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ? ಓ, ನಾವು ಮೊದಲ ಸಲ ಹೊರಗಡೆ ಬರ್ತಿರೋದು ಅಲ್ವಾ, ಅದಕ್ಕೆ ಇರಬೇಕು. ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ, ಓಕೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು ಪ್ರಿಯಾಂಕಾ. ದರ್ಶನ ಚೆನ್ನಾಗಿ ಆಯಿತು. ಮತ್ತೆ ಬೈಕ್ ಸ್ಟಾರ್ಟ್ ಆಯಿತು. ಒಂದು ಅರ್ಧ ಗಂಟೆಯ ನಂತರ ಶಿವಾಲಯದ ಹತ್ತಿರ ನಿಂತಿತು. ಮತ್ತೆ ಅಯ್ಯಪ್ಪ ದೇವಸ್ಥಾನ, ನಂತರ ಮುನೇಶ್ವರ ದೇವಸ್ಥಾನ, ಹೀಗೆ ಸಾಯಂಕಾಲದ ತನಕ ಊರಲ್ಲಿರೋ ದೇವಸ್ಥಾನಗಳೆಲ್ಲ ತೋರಿಸಿದನು. ಒಂದು ದಿನದಲ್ಲಿ ಇಷ್ಟೊಂದು ದೇವಸ್ಥಾನಗಳ? ಇವರಿಗೆ ದೈವಭಕ್ತಿ ಜಾಸ್ತಿ ಅನಿಸುತ್ತೆ. ಆದರೂ ಇಷ್ಟೊಂದಾ ಈ ಕಾಲದಲ್ಲಿಯೂ ಕೂಡ? ಅದು ಹುಡುಗನಿಗೆ. ಗ್ರೇಟ್. ಹೀಗೆ 1 ವರ್ಷ ಕಳೆದು ಹೋಯಿತು. ಹಿಂದೆ ತಿರುಗಿ ನೋಡಿಕೊಂಡರೆ ಬರೀ ಮದುವೆಗಳು, ಫಂಕ್ಷನ್ಗಳು, ದೇವಸ್ಥಾನಗಳು, ಮಕ್ಕಳು, ತೀರ್ಥಯಾತ್ರೆಗಳು ಬಿಟ್ಟರೆ ಒಂದಾದರೂ ಪ್ರೇಮ ಯಾತ್ರೆ. ಇನ್ನು ಮ್ಯಾರೇಜ್ ಡೇ, ಬರ್ತ್ಡೇಗಳಿಗಂತೂ ಹೇಳಂಗೇ ಇಲ್ಲ. ಗುಡಿಗಳು, ಗೋಪುರಗಳು ಹಾಗೂ ಪ್ರಸಾದಗಳಿಂದ ಆ ದಿನವೆಲ್ಲ ಕಳೆದು ಹೋಗುತ್ತಿತ್ತು. ಪ್ರಿಯಾಂಕಾ ಮನಸ್ಸಿನಲ್ಲಿ, ಏನು ಸ್ವಾಮಿ, ವರ್ಷಪೂರ್ತಿ ನಿನ್ನ ಸುತ್ತೂನೇ ಸುತ್ತಿಸಿಕೊಳ್ತೀಯಲ್ವಾ, ನಮ್ಮ ಮದುವೆ ದಿನ ಆದರೂ ನಮಗೆ ಪ್ರೈವಸಿ ಕೊಡೋದಿಲ್ವ ಸ್ವಾಮಿ ಎಂದು ಕೇಳುತ್ತಿದ್ದಳು. ಇನ್ನು ಹೂಗಳ ಬಗ್ಗೆ ಹೇಳಂಗೇ ಇಲ್ಲ. ಪ್ರಿಯಾಂಕಾ, ಏನು ರೀ, ನೀವು ಬರಬೇಕಾದರೆ ಹೂಗಳು ಎಲ್ಲಿಯಾದರೂ ಕಾಣಿಸಿದರೆ 1 ಮೊಳ ತೆಗೆದುಕೊಂಡು ಬನ್ನಿ. 1 ವಾರದಿಂದ ಕೇಳುತ್ತಿದ್ದೇನೆ. ರಾಜೇಶ್, ನಿನಗೋಸ್ಕರ ಬಂಗಾರು ಬಳೆಗಳು ಮಾಡಿಸಿಕೊಟ್ಟರೆ ಅವನ್ನು ಹಾಕಿಕೊಳ್ಳದೆ 1 ದಿನದಲ್ಲಿ ಬಾಡೋಗೋ ಹೂಗಳ ಮೇಲೆ ಅಷ್ಟೊಂದು ವ್ಯಾಮೋಹ ಯಾಕೆ? ಪ್ರಿಯಾಂಕಾ ಮನಸ್ಸಿನಲ್ಲಿ, ಬಂಗಾರಕ್ಕೂ ಹೂಗಳಿಗೂ ಏನು ಸಂಬಂಧ ದೇವರೇ ಅಂತ ಅಂದುಕೊಂಡಳು. ಸರಿ ಬಿಡು, ಏನು ಇದ್ದರೂ ಇಲ್ಲದಿದ್ದರೂ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿ ಇದ್ದರೆ ಸಾಕು ಅಂತ ಅಂದುಕೊಂಡು ಚೆನ್ನಾಗಿ ರೆಡಿಯಾಗಿ ರೂಮಿನೊಳಗೆ ಹೋಗಿದ ತಕ್ಷಣ ಅಲ್ಲಿನ ಸೀನ್ ನೋಡಿ ಪ್ರಿಯಾಂಕಳಿಗೆ ಕೋಪ ನೆತ್ತಿಗೇರಿತು. ಓಹೋ, ನನಗಿಂತ ಮುಂಚೆನೇ ನನ್ನ ಗಂಡನ ಕೈಯಲ್ಲಿ ದೂರಿ ಹೋಗಿದೆ ಈ ನನ್ನ ಸವಿತಿ. ಇದಕ್ಕೆ ಟೈಮು ಪಾಡು ಏನೂ ಇರಲ್ಲ. ಯಾವ ಟೈಮಲ್ಲಿ ಹುಟ್ಟಿತೋ ಗಂಡ ಹೆಂಡತಿಯ ಮಧ್ಯ ಜಗಳ ತಂದು ಇಟ್ಟಿದೆ. ಅದೇ ಕಣ್ರಿ ಸ್ಮಾರ್ಟ್ಫೋನ್. ನಮ್ಮ ಪ್ರಿಯಾಂಕಾ ಇಷ್ಟೊತ್ತು ಬೈದುಕೊಂಡಿದ್ದು ಫೋನನ್ನೇ. ರಾಜೇಶನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡಳು. ರಾಜೇಶ್ ಕಣ್ಣೆತ್ತಾದರೂ ಇವಳ ಕಡೆ ನೋಡಲಿಲ್ಲ. ಸವತಿಯ ನಂತರ ತನ್ನ ಸರಿದಿಗಾಗಿ ಕಾದು ಕಾದು ಅರ್ಧ ರಾತ್ರಿ ಕಳೆದು ಹೋಗಿತ್ತು. ಇಷ್ಟರಲ್ಲೇ ಘರ್ ಘರ್ ಅಂತ ಭಯಂಕರವಾಗಿ ಗೊರಕೆಯ ಸೌಂಡ್ ಕೇಳಿಸಿತು. ಎದ್ದು ನೋಡಿದರೆ ರಾಜೇಶ್ ನಿದ್ದೆ ಮಾಡಿದ್ದ. ಅವಳಿಗೇನು ಇದೇನು ಮೊದಲ ಸಲ ಅಲ್ಲ. ಆದರೂ ಈ ಬಾರಿ ಅವಳಿಗೆ ಅಳುವೇ ಬಂದಿತು. ಏಕೆಂದರೆ ಎಕ್ಸ್ಪ್ರೆಸ್ ಟ್ರೈನ್ ಥರ ಫಾಸ್ಟಾಗಿ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ಸೀರೆ ಹುಟ್ಟಿಕೊಂಡು ಮ್ಯಾಚಿಂಗ್ ಬಳೆ ಹಾಕಿಕೊಂಡು ರೆಡಿಯಾಗಿ ಬಂದಿದ್ದಳು. ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ರಾಜೇಶ್ ಹೇಳುವ ಒಂದು ಮಾತಿಗೋಸ್ಕರ ಆಸೆಯಿಂದ ಕಾಯುತ್ತಿದ್ದಳು. ಅವನು ಇವಳ ಮುಖವನ್ನೂ ಸಹ ನೋಡದೆ ಮಲಗಿದ್ದಕ್ಕೆ ಪ್ರಿಯಾಂಕಳಿಗೆ ಅಳುವೇ ಬಂದಿತು. ಪ್ರಿಯಾಂಕಾ ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಅವನ ಮುಂದೆ ಹೋದರೋ ಅವನು ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ಒಂದು ವೇಳೆ ನೋಡಿದರೂ ಚೆನ್ನಾಗಿದ್ದೀಯಾ ಅಂತ ಒಂದು ಕಾಂಪ್ಲಿಮೆಂಟ್ ಸಹ ಕೊಡುತ್ತಿರಲಿಲ್ಲ. ಮೆಸೇಜ್ ಕಳಿಸಿದರೆ ರಿಪ್ಲೈ ಮಾಡ್ತಿರಲಿಲ್ಲ. ಕೆಲವೊಂದು ಸಾರಿ ಅವಳ ಮೇಲೆ ಅವಳಿಗೆ ಅನುಮಾನ ಬರ್ತಿತ್ತು, ನಾನು ನೋಡಲು ಚೆನ್ನಾಗಿ ಕಾಣುತ್ತೀನೋ ಇಲ್ಲವೋ ಅಂತ. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಗಂಡನು ಮೆಚ್ಚಿದ ಸೌಂದರ್ಯ ಎಷ್ಟಿದ್ದರೇನೋ ಅಂತ ಬೇಜಾರು ಪಟ್ಟುಕೊಳ್ಳುತ್ತಿದ್ದಳು.
ಕಾಲೇಜಿನಲ್ಲಿ ಎಷ್ಟು ಜನ ನನ್ನ ಹಿಂದೆ ಬೀಳುತ್ತಿದ್ದರು. ಅವರನ್ನೆಲ್ಲ ಬೇಡ ಅಂದಿದ್ದ ಪಾಪ ಈಗ ನನಗೆ ಕಾಡುತ್ತಿದೆ ಏನೋ ಅಂತ ಏನೇನೋ ಆಲೋಚನೆಗಳು. ರಾಜೇಶ್ಗೆ ಲ್ಯಾಪ್ಟಾಪ್, ಮೊಬೈಲ್, ಟಿವಿ ಇಲ್ಲ ಆಫೀಸ್ ಇಷ್ಟೇ ಅವನ ಲೋಕ. ಹೆಂಡತಿ ಒಬ್ಬಳು ಮನೆಯಲ್ಲಿ ಇದ್ದಾಳೆ ಅಂತ ಅವನಿಗೆ ನೆನಪೇ ಇಲ್ಲ. ಪ್ರಿಯಾಂಕಳಿಗೆ ಇದನ್ನೆಲ್ಲ ಇನ್ನೂ ಸಹಿಸಿಕೊಂಡು ಇರುವುದು ವ್ಯರ್ಥ ಅನಿಸಿತು. ಅದಕ್ಕೆ ಒಂದು ದಿನ ರಾಜೇಶ್ಗೆ ಕೇಳಿಯೇ ಬಿಟ್ಟಳು. ಅವನಿಗೆ ಹೀಗೋ ಹರಟಾಯಿತು. ರೊಮ್ಯಾಂಟಿಕ್ ಆಗ ಅಂದರೆ ಮನೆಯಲ್ಲಿ ದೊಡ್ಡವರಿದ್ದಾರೆ, ಮಕ್ಕಳಿದ್ದಾರೆ, ಇವೇನು ಆಸೆಗಳು? ನಿನಗೆ ಗೊತ್ತಿದ್ದರೆ ನೀನೇ ಇರಬಹುದಲ್ಲ ರೊಮ್ಯಾಂಟಿಕ್ ಆಗಿ. ಯಾವಾಗಲೂ ಅದೇ ಗೋಳು, ಛೆ ಎಂದು ಗೊಣಗುತ್ತಾ ಆಫೀಸಿಗೆ ಹೊರಟು ಹೋದನು. ಪ್ರಿಯಾಂಕಾ, ನಿಜಾನೇ ಅಲ್ಲವೇ? ಅವರಿಗೆ ಗೊತ್ತಿಲ್ಲದ ರೊಮ್ಯಾಂಟಿಕ್ ನಾನು ಕಲಿಸುತ್ತೇನೆ ಅಂತ ಕಣ್ಣೀರು ಒರೆಸಿಕೊಂಡು ಮೇಲೆ ಎದ್ದಳು. ದಿನಕ್ಕೊಂದು ಸೀರೆಯಲ್ಲಿ, ದಿನಕ್ಕೊಂದು ಡ್ರೆಸ್ನಲ್ಲಿ ಹೊಸದಾಗಿ ಅಲಂಕಾರ ಮಾಡಿಕೊಂಡು ಅವನ ಮುಂದೆ ಓಡಾಡುತ್ತಿದ್ದಳು. ಪ್ರೀತಿ ಸಂದೇಶಗಳನ್ನು ಕಳುಹಿಸಲು ಶುರು ಮಾಡಿದಳು. ಲವ್ ಸ್ಟೋರಿಗಳನ್ನು ಓದಲು ಅವನಿಗೆ ಕಳುಹಿಸುತ್ತಿದ್ದಳು. ಇನ್ನು 2 ದಿನಗಳಲ್ಲಿ 15 ದಿನಗಳ ಕ್ಯಾಂಪ್ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ ಎಂದು ತಿಳಿದು ಅವಳ ಮನಸ್ಸು ಒಂದತ್ರ ನಿಲ್ಲುತ್ತಿಲ್ಲ. ಈ ದೂರ ಅವರನ್ನು ಬದಲಾಯಿಸಿರಬಹುದು ಅಂತ ಅವಳ ನಂಬಿಕೆ. ಅವನು ಬರುವಷ್ಟರಲ್ಲಿ ಸುಂದರವಾಗಿ ಕಾಣಬೇಕು ಅಂತ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಾಳೆ ಪ್ರಿಯಾಂಕಾ. ಅತ್ತೆಗೆ ಇದೊಂದು ನೆಪ ಸಿಕ್ಕಿತು ಅವಳನ್ನು ಅನ್ನುವುದಕ್ಕೆ. ನಮ್ಮ ಕಾಲದಲ್ಲಿ ಇವೇನೂ ಇರಲಿಲ್ಲಮ್ಮ ಅಂತ ರಾಗ ಎಳೆದಳು. ಇದನ್ನೆಲ್ಲ ಅವಳು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಗಂಡ ಅವಳ ಜೊತೆ ಖುಷಿಯಾಗಿ ಇದ್ದರೆ ಸಾಕಾಗಿತ್ತು ಅವಳಿಗೆ. ಈ ಟೈಮಲ್ಲಿ ರಾಜೇಶ್ ಏನು ಮಾಡ್ತಿರ್ತಾನೆ ಅಂತ ಅವನ ಆಲೋಚನೆಗಳೇ. ರಾತ್ರಿ 8 ಗಂಟೆ ಆಗಿರಬಹುದು. ಪ್ರಿಯಾ ಅಡುಗೆ ಮನೆಯಲ್ಲಿ ಒಬ್ಬಳೇ ಅಡುಗೆ ಮಾಡುತ್ತಿರುತ್ತಾಳೆ. ಇದ್ದಕ್ಕಿದ್ದಂತೆ ಯಾರವೋ ಕೈಗಳು ತನ್ನ ಸೊಂಟದ ಸುತ್ತು ಸುತ್ತಿಕೊಂಡು ತುಂಟದ ಕೆಲಸ ಮಾಡುತ್ತಿವೆ. ಪ್ರಿಯಾ ಹೆದರಿಕೊಂಡು ಆ ಕೈಗಳನ್ನು ಕಿತ್ತೆಸೆಯುತ್ತಾ ಯಾರೂ ಅಂತ ಹಿಂದಕ್ಕೆ ತಿರುಗಿ ನೋಡಿದರೆ ಇದು ಕನಸ ನಿಜಾನಾ? ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್. ನೀವಾ ಆಗಲೇ ಬಂದು ಬಿಟ್ಟರಾ? ನಾಳೆ ಬೆಳಗ್ಗೆ ತಾನೇ ಬರ್ತೀನಿ ಅಂದಿದ್ದು. ನಿನ್ನನ್ನು ನೋಡಬೇಕು ಅಂತ ಬೇಗನೆ ಬಂದು ಬಿಟ್ಟೆ ಪ್ರಿಯಾ. ಯಾವತ್ತೂ ಬೆಡ್ರೂಮ್ನಲ್ಲಿ ಬಿಟ್ಟರೆ ಬೇರೆಲ್ಲೂ ತನ್ನ ಮುಖವನ್ನು ಸಹ ನೋಡದೇ ಇರುವವನು ಇವತ್ತು. ರಾಜೇಶ್ ನಗುತ್ತಾ ಪ್ರಿಯಾಂಕಾಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ನೀನು ಎಷ್ಟು ನೆನಪಿಗೆ ಬಂದೆ ಗೊತ್ತಾ? ಈ ಕ್ಯಾಂಪ್ ಯಾವಾಗ ಮುಗಿಯುತ್ತೋ, ನಾನು ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಕಾಯುತ್ತಿದ್ದೆ. ಈ ಸೀರೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ಅವಳನ್ನು ಹಿಂದೆ ಹಗ್ ಮಾಡಿಕೊಂಡು ಏನೇನೋ ಹೇಳುತ್ತಿದ್ದನು. ಇಷ್ಟರಲ್ಲಿ ಅಲಾರಾಮ್ ಸೌಂಡ್ ಥರ ಅತ್ತೆಯ ಕೂಗು ಕೇಳಿಸಿತು. ಪ್ರಿಯಾಂಕಾ ಗಾಬರಿಯಿಂದ ಎದ್ದು ಕುಳಿತಳು. ಏನು ಇದೆಲ್ಲ ಕನಸಾ? ಎಷ್ಟು ಸುಂದರವಾದ ಕನಸು! ಇದು ನಿಜವಾದರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರಿಯಾ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ, ಸ್ವಾಮಿ, ನನಗಿರುವುದು ಒಂದೇ ಆಸೆ, ಅದು ನಿನ್ನ ಹತ್ತಿರ ಹೇಳಬೇಕೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೂ ನಮ್ಮ ಆಸೆಗಳು ಕೋರಿಕೆಗಳು ನಿನ್ನ ಬಳಿ ಅಲ್ಲದೆ ಬೇರೆ ಯಾರ ಹತ್ತಿರ ಹೇಳಲು ಸಾಧ್ಯ? ನನ್ನ ಗಂಡನ ಜೊತೆ ಸಂತೋಷವಾಗಿರಬೇಕು ಅಂತ ನನ್ನ ಆಸೆ. ಅವರು ನನ್ನ ಜೊತೆ ಪ್ರೀತಿಯಾಗಿ ಇರೋ ಥರ ಮಾಡು ಸ್ವಾಮಿ. ನಾನು ಕಂಡ ಕನಸು ನನಸಾಗೋ ಥರ ಮಾಡು ಸ್ವಾಮಿ ಎಂದು ಬೇಡಿಕೊಂಡಳು. ಗಡಿಯಾರ ಸ್ವೀಟಾಗಿ ತಿರುಗಿ ರಾಜೇಶ್ ಬರುವಷ್ಟರಲ್ಲಿ ಸಂಜೆ 6 ಗಂಟೆ ಆಯಿತು. ಪ್ರಿಯಾಂಕಾ ನಗುಮುಖದೊಂದಿಗೆ ಸ್ವಾಗತ ಕೋರಿದಳು. ಅದಕ್ಕೆ ಪ್ರತಿಫಲವಾಗಿ ರಾಜೇಶ್ ಸಣ್ಣ ಸ್ಮೈಲ್ ಕೊಟ್ಟು ಸುಮ್ಮನಾದನು. ಅವನು ಬಂದನೆಂದು ಮನೆಯಲ್ಲಿ ಏನೂ ಹಡಾವಡಿ ಇಲ್ಲ, ಎಲ್ಲವೂ ಮಾಮೂಲಿಯಾಗಿ ನಡೆಯುತ್ತಿದೆ. ರಾಜೇಶ್ನೂ ಸಹ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಕುಳಿತಿದ್ದ. ಎಲ್ಲರ ಊಟಗಳು ಮುಗಿದವು. ಎಲ್ಲರೂ ಮಲಗಲು ಹೊರಟರು. ಪ್ರಿಯಾಂಕಳು ಸಹ ಕೆಲಸವೆಲ್ಲ ಮುಗಿಸಿ ಮಲಗಲು ಬಂದಳು. ರಾಜೇಶ್ನು ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡೇ ಇದ್ದ. ಪ್ರಿಯಾ ಎಲೆ ಅಡುಗೆಯನ್ನು ಸುತ್ತಿ ಕೊಡುತ್ತಿದ್ದರೆ ಅವನು ಯಾವಾಗಲೂ ತರಾನೇ ಅವಳ ಮುಖವನ್ನು ಸಹ ನೋಡದೆ ಅದನ್ನು ತೆಗೆದುಕೊಂಡು ತಿನ್ನುತ್ತಿದ್ದ. ಪ್ರಿಯಾ ಹಾಗೆಯೇ ಸ್ವಲ್ಪ ಮುಂದೆ ಬಂದು ಅವನಿಗೆ ಕಿಸ್ ಕೊಡಲು ಹೋದಳು. ಪ್ರಿಯಾ ಅರ್ಜೆಂಟಾಗಿ ಒಂದು ಮೇಲ್ ಕಳುಹಿಸಬೇಕು. ಒಂದು ಸಾರಿ ನನ್ನನ್ನು ನೋಡಿದರೆ ಯಾವ ಸ್ಟೀಮರ್ಗಳು ಮುಳುಗೋಗ್ತವೆ? ಯಾಕೆ ನೋಡಲ್ವೋ, ನಾನು ನೋಡ್ತೀನಿ ಅಂತ ಹಿಂದೆಯಿಂದ
ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು. ಪ್ರಿಯಾ, ಕೆಲಸದಲ್ಲಿ ಇದ್ದೀನಿ, ಕಾಣಿಸ್ತಿಲ್ಲವೇ ಅಂತ ರೇಗಿದನು. ಇದರಿಂದ ಅವಳಿಗೆ ಸ್ವಲ್ಪ ಬೇಜಾರಾಯಿತು. ಏನು ರೀ, ಯಾವಾಗಲೂ ಕೆಲಸ, ಅದು ಬಿಟ್ಟರೆ ಮೊಬೈಲ್, ಒಂದು ಮಾತಿಲ್ಲ, ಕತೆ ಇಲ್ಲ ಎಂದಳು ಕೋಪ ನಟಿಸುತ್ತಾ. ನನ್ನ ಹತ್ತಿರ ಬಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಾನೇನೋ ಅಂತ ಸಣ್ಣ ಆಸೆ. ನಾನೇನು ಮಾಡ್ತಿದ್ದೀನಿ, ನೀನೇನು ಮಾಡ್ತಿದ್ಯಾ? ಬಾಸ್ಗೆ ಅರ್ಜೆಂಟಾಗಿ ಮೇಲ್ ಕಳಿಸ್ಬೇಕು. ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಸೆನ್ಸಾ ನಿಮಗೆ ಇದೆಯಾ? ಈಗ ಟೈಮ್ ಎಷ್ಟು? ಇದು ಬೆಡ್ರೂಮ್ ಅನ್ನೋದಾದರೂ ನಿಮಗೆ ನೆನಪಿದೆಯಾ? ಯಾವಾಗಲೂ ಮೊಬೈಲು, ಲ್ಯಾಪ್ಟಾಪ್, ಸ್ವಲ್ಪನೂ ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ಏನಂದೆ? ಅವನಿಗೆ ಹೀಗೋ ಹರ್ಟ್ ಆಯಿತು. ನೀನೊಬ್ಬಳು ಹೀರೋಯಿನ್ನು, ನಿನ್ನನ್ನು ನೋಡಿ ಕವಿತೆಗಳು ಬರೀತಾರೆ. ಛೆ, ಇನ್ನೇ ಮನೆಯಲ್ಲಿ ನೆಮ್ಮದಿನೇ ಇಲ್ಲದಂಗಾಗಿದೆ. ಯಾವಾಗಲೂ ಅದೇ ಗೋಳು ಅಂತ ಕೈಗೆ ಸಿಕ್ಕಿದ ಗಾಜಿನ ಗ್ಲಾಸನ್ನು ಎತ್ತಿ ನೆಲಕ್ಕೆ ಹೊಡೆದು ಬಾಗಿಲು ಪಟ್ ಅಂತ ಹಾಕಿಕೊಂಡು ಹೊರಟು ಹೋದನು. ಆ ಶಬ್ದಕ್ಕೆ ಎದ್ದು ಹಾಲಿನೊಳಗೆ ಬಂದು, ಏನಾಯಿತೋ, ಏನು ಅದು ಜಗಳ ಅಂತ ಕೇಳಿದಳು ಅತ್ತೆ. ನಿನ್ನ ಸೊಸೆಗೆ ನಾನು ರೊಮ್ಯಾಂಟಿಕ್ ಆಗಿಲ್ವಂತೆ. ಯಾವಾಗ ನೋಡಿದ್ರೂ ಹೂಗಳು ತೊಗೊಂಡು ಬನ್ರಿ, ಗಿಫ್ಟ್ ಯಾಕೆ ಏನು ಕೊಡಲಿಲ್ಲ, ಸೆಕೆಂಡ್ ಹನಿಮೂನ್ಗೆ ಯಾವಾಗ ಹೋಗೋಣ ಅಂತ ಪ್ರಾಣ ತಿಂತಾಳೆ. ಸ್ವಲ್ಪನೂ ಬುದ್ಧಿನೇ ಇಲ್ಲ. ಸಿಕ್ಕಿದ ಚಾನ್ಸ್ ಅಂತ ಇದೇನು ಕತೆ, ಚೀಚಿ, ಈ ಕಾಲದ ಹೆಣ್ಣು ಮಕ್ಕಳು ಜಾಸ್ತಿ ಕೆಟ್ಟೋದ್ರು ಅಂತ ರಾಗ ಹೇಳಿದಳು ಅತ್ತೆ. ಈ ಮಾತುಗಳೆಲ್ಲ ಪ್ರಿಯಾಂಕಳ ಕಿವಿಯೊಳಗೆ ದೂರಿ ಮನಸ್ಸನ್ನು ಚೂರು ಚೂರು ಮಾಡಿದವು. ಒಡೆದ ಹೃದಯವನ್ನು ಹಿಡಿದುಕೊಂಡು ನಿಂತ ಜಾಗದಲ್ಲಿಯೇ ಕುಸಿದು ಬಿದ್ದಳು ಪ್ರಿಯಾ. ನಮ್ಮಿಬ್ಬರ ಮಧ್ಯೆ ಇರಬೇಕಾದ ವಿಷಯ ನಮ್ಮನ್ನು ದಾಟಿ, ಜಗಳಗಳನ್ನು ದಾಟಿ 4 ಜನರ ಕಿವಿ ಸೇರಿದೆ. ಅವಳ ಮೇಲೆ ಅವಳಿಗೇ ಅಸಹ್ಯವೆನಿಸಿತು. ಈ ಜನ್ಮ ಏನಕ್ಕೆ, ಈ ಬದುಕು ನನಗೆ ಬೇಕಾ ಅಂತ ಏನೇನೋ ಪ್ರಶ್ನೆಗಳು. ಒಂದು ಪ್ರಶ್ನೆ ಮಾತ್ರ ಅವಳ ಮನಸ್ಸನ್ನು ಕಾಡತೊಡಗಿತ್ತು. ನಾನೇನು ತಪ್ಪಾಗಿ ಆಸೆ ಪಟ್ಟೆ? ನನ್ನ ಗಂಡನ ಜೊತೆ ಸಂತೋಷವಾಗಿರಬೇಕು ಅಂತ ಆಸೆ ಪಡುವುದು ಇವರಿಗೆಲ್ಲ ತಪ್ಪಾಗಿ ಕಾಣಿಸಿತಾ? ನನಗೇನು ಆಸೆಗಳು ಇರಬಾರದಾ? ಸರಸಕ್ಕೂ ಸಂತೋಷಕ್ಕೂ ವ್ಯತ್ಯಾಸ ಇಲ್ಲವಾ? ನನ್ನ ಕಷ್ಟ ಯಾರಿಗೆ ಹೇಳಲಿ, ಏನಂತ ಹೇಳಲಿ ಅಂತ ಅವಳ ಕಣ್ಣೀರಿನಿಂದ ಅವಳ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಳು. ಅವಳ ಕನಸಿನ ಕೋಟೆಯನ್ನು ಒಡೆದು ಚೂರು ಚೂರು ಮಾಡಿದಳು. ಈಗ ಅವಳ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ, ನೆಮ್ಮದಿ ಸಿಕ್ಕಿತು. ನಿಧಾನವಾಗಿ ಅಲಂಕಾರಕ್ಕೆ ಅವಳ ಮನಸ್ಸು ದೂರವಾಯಿತು. ಇಲ್ಲಿಯ ತನಕ ನಡೆದ ಅನುಭವಗಳು ಬೇರೆ, ಈಗ ನಡೆದ ಈ ಅನುಭವ ಅವಳ ಮನಸ್ಸನ್ನು ನಿರ್ದಾಕ್ಷಿಣ್ಯವಾಗಿ ಸಾಗಿಸಿತು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣು ತನ್ನ ಗಂಡನಿಂದ ಚಿಕ್ಕ ಚಿಕ್ಕ ತುಂಟಾಟಗಳನ್ನು ಹಾಗೂ ಪ್ರೀತಿಯನ್ನು ಬಯಸುತ್ತಾಳೆ ವಿನಃ ಸುಖವನ್ನಲ್ಲ. ಗಂಡಸರಿಗೆ ಪ್ರೀತಿ ಇದ್ದರೂ ಅದನ್ನು ಹೇಗೆ ತೋರಿಸಬೇಕೆಂದು ಕೆಲವೊಬ್ಬರಿಗೆ ತಿಳಿದಿರುವುದಿಲ್ಲ. ಹೆಂಗಸರು ಅಲ್ಪ ಸಂತೋಷಿಗಳು. ನೀವು ಬೆಟ್ಟದಷ್ಟು ಪ್ರೀತಿ ತೋರಿಸದಿದ್ದರೂ ಪರವಾಗಿಲ್ಲ, ಅವಳ ಸಣ್ಣ ಸಣ್ಣ ಆಸೆಗಳು ಪೂರೈಸಿದರೆ ಸಾಕು. ಅವಳು ಜೀವನ ಪೂರ್ತಿ ನೆಮ್ಮದಿಯಾಗಿ ಬದುಕುತ್ತಾಳೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.